ಬಾಗಲಕೋಟೆಯ ಜಮಖಂಡಿಯಲ್ಲೊಂದು ಅಚ್ಚರಿಯ ಘಟನೆ ನಡೆದಿದೆ. ಸತ್ತೇ ಹೋಗಿದ್ದಾನೆ ಅಂದ್ಕೊಂಡಿದ್ದಂಥ ವ್ಯಕ್ತಿಗೆ ಬಂತು ಜೀವ. ರೋಡ್ ಹಂಪ್ಸ್ನಲ್ಲಿ ವಾಹನ ಹೋದಾಗ ಬಂತಂತೆ ಉಸಿರಾಟ. ಹಾಜಿ ಮುಬಾರಕ್ ಅವಟಿ ಸತ್ತು ಬದುಕಿನ ಎನ್ನಲಾದಂಥ ವ್ಯಕ್ತಿ. ಮುಬಾರಕ್ಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು, ಹೃದಯಾಘಾತ ಆಗಿತ್ತು. ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ಮುಬಾರಕ್ನ ದಾಖಲು ಮಾಡಲಾಗಿತ್ತು. ವೈದ್ಯರು ಮುಬಾರಕ್ ಬದುಕುವುದು ಕಷ್ಟ ಅಂತ ಕೂಡ ಹೇಳಿದ್ರು. ವೆಂಟಿಲೇಟರ್ ತೆಗೆದ ಬಳಿಕ ಉಸಿರಾಟ ಕಂಡು ಬರದಂತ ಹಿನ್ನೆಲೆ ಅಂತಿಮ ಸಂಸ್ಕಾರಕ್ಕಾಗಿ ಊರಿಗೆ ಕರೆ ತರ್ತಾ ಇದ್ರು ಸಂಬಂಧಿಕರು. ಲೋಕಾಪುರ ಬಳಿ ಹಂಪ್ಸ್ನಲ್ಲಿ ವಾಹನ ಹತ್ತಿದಾಗ ಪುನಃ ಉಸಿರಾಟ ಬಂದಿರುವಂಥದ್ದು. ಏನು ಘಟನೆ ನೋಡಿ, ಯಾವ ರೀತಿಯ ಘಟನೆ ಅಂತ ಹೇಳಿದ್ರೆ, ಸತ್ತೇ ಹೋಗಿದ್ದಾನೆ ಅಂದ್ಕೊಂಡು ಅಂತ್ಯ ಸಂಸ್ಕಾರಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಮನೆ ಕರ್ಕೊಂಡು ಬರಬೇಕು ಅಂತ್ಯ ಸಂಸ್ಕಾರಕ್ಕೆ ಅಂಥೇಳಿ ಅಂದ್ಕೊಂಡಾಗ ಗಾಡಿಯಲ್ಲಿ ಹಾಕೊಂಡು ಬರ್ತಾ ಇದ್ದಾಗ ಹಂಪ್ಸನ್ನು ದಾಟಿದಾಗ ಹಂಪ್ಸ್ನಲ್ಲಿ ಅವನಿಗೆ ಮರುಜೀವ ಬಂದಂತಾಗಿದೆ. ಹಂಪ್ಸ್ನಿಂದ ಎಷ್ಟೋ ಜೀವಗಳು ಹೋಗಿರೋದು ಕೂಡ ಇದೆ, ಆದರೆ ಹಂಪ್ಸ್ನಿಂದ ಮರುಜೀವ ಬಂದಿರೋದು ಇದೇ ಮೊದಲ ಬಾರಿಗೆ ಅಂತ ಅನಿಸುತ್ತೆ. ಸತ್ತೇ ಹೋಗಿದ್ದಾನೆ ಅಂದ್ಕೊಂಡಿರುವಂಥ ವ್ಯಕ್ತಿ ಬದುಕು ಬಂದಿದ್ದಾನೆ. ಸದ್ಯ ವಿಜಯಪುರ ಖಾಸಗಿ ಆಸ್ಪತ್ರೆಯಲ್ಲಿ ಮುಬಾರಕ್ಗೆ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗ್ತಾ ಇದೆ. ಒಂದು ಕಡೆ ವೈದ್ಯರ ನಿರ್ಲಕ್ಷ್ಯ ಸಹ ಇರಬಹುದೇನೋ, ಯಾಕಂತ ಹೇಳಿದ್ರೆ ಸತ್ತು ಹೋಗಿದ್ದಾನೆ ಅಂತೇಳಿ ಅವರೇ ಕನ್ಫರ್ಮ್ ಮಾಡಿದರು. ಅದಕ್ಕೋಸ್ಕರ ಅಲ್ಲಿನ ಅವ್ರ ಸಂಬಂಧಿಕರು ಮನೆ ಕರ್ಕೊಂಡು ಬರ್ತಾ ಇದ್ರು. ಆ ಸಮಯದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅಂತೇಳಿ ಹೋಗ್ತಾ ಇರಬೇಕಾದ್ರೆ ಈ ಹಂಪ್ಸನ್ನು ದಾಟುವಾಗ ಅವನಿಗೆ ಮತ್ತೆ ಮರುಜೀವ ಬಂದಂತಾಗಿದೆ. ಒಂದು ಮಾತನ್ನು ಹೇಳ್ತಾರೆ ನೋಡಿ, ಸತ್ತು ಹುಟ್ಟಿದ್ದೀನಿ ಅಂತೇಳಿ. ಆ ಮಾತು ಎಲ್ಲ ಒಂದು ಕಡೆ ನಿಜ ಆಗಿದೆ ಅಂತೇಳಿ ಅನಿಸುತ್ತೆ. ನಮಸ್ಕಾರ. ನಿನ್ನೆ ದಿವಸ ಸಾಯಂಕಾಲ 7:30 ಗಂಟೆಗೆ ಮುಬಾರಕ್ ಅಬ್ಬು ಸಾಬ್ ಅವಟಿ ಅಂಥೇಳಿ 65 ವರ್ಷದ ಒಬ್ಬ ವೃದ್ಧನನ್ನು ಕರ್ಕೊಂಬಂದಿದ್ದರು. ಸೊ ಇವ್ರು ಬಂದಾಗ ಉಸಿರಾಟ ಹಾಗೂ ಪಲ್ಸ್ ರೇಟು, ಆಕ್ಸಿಜನ್ನು ಎಲ್ಲ ಇತ್ತು. ನಾವು ಅದನ್ನು ಪರಿಶೀಲನೆ ಮಾಡಿದಾಗ ಅವರು ಬೆಳಗಾವಿ ಆಸ್ಪತ್ರೆಯಿಂದ ಡಾಮಾ ಡಿಸ್ಚಾರ್ಜ್ ಅಂದರೆ ಡಿಸ್ಚಾರ್ಜ್ ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ಅಂಥೇಳಿ ಅಲ್ಲಿಂದ ಎಕ್ಸ್ಟ್ಯುಬೇಷನ್ ಮಾಡಿ, ಅಂದರೆ ವೆಂಟಿಲೇಟರ್ ಮೇಲೆ ಇದ್ದಿದ್ದ ರೋಗಿಯನ್ನು ಅವರೇ ತೊಗೊಂಡು ಬಂದಿದ್ದರು. ಆದರೆ ಅಲ್ಲಿ ಬೆಳಗಾವಿ ಹಾಸ್ಪಿಟಲಲ್ಲಿ ಎಲ್ಲೂ ಸಹ ಅವ್ರ ಕೇಸ್ ಪೇಪರಲ್ಲಿ ಅವರು ಪೇಷಂಟ್ ತೀರಿ ಹೋಗಿದ್ದಾನೆ ಅಂತ ನಮೂದಿಸಿಲ್ಲ. ಸೊ ಹಾಗಾಗಿ ಪೇಷಂಟ್ ಸತ್ತು ಹೋಗಿದ್ದಲ್ಲ, ಅದು ಅವರು ಬದುಕಿದ್ದ ಪೇಷಂಟನ್ನು ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ತೊಗೊಂಡು ಜಮಖಂಡಿಗೆ ಬಂದಿದ್ದಾರೆ. ಇಲ್ಲಿ ಬಂದಾಗ ರೋಗಿಯ ಪರಿಸ್ಥಿತಿ ನೋಡಿದಾಗ ಚಿಂತಾಜನಕವಾಗಿತ್ತು, ಆದರೆ ಬದುಕುವ ಸ್ಥಿತಿಯಲ್ಲಿತ್ತು. ಯಾಕಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಓನ್ಲಿ 20% ಪಂಪಿಂಗ್ ಇರೋದ್ರಿಂದ ನಾನು ಪ್ರಯತ್ನಪಟ್ಟು